ಮನೆ ಅಂಗಳದಲ್ಲಿ ನಿಲ್ಲಿಸಲಾಗಿದ್ದ 29 ಲಕ್ಷ ಮೌಲ್ಯದ ಕಾರುಗಳು ಕಳ್ಳತನವಾದ 24 ಗಂಟೆಗಳಲ್ಲಿ ಪತ್ತೆ ಹಚ್ಚಿರುವಂತಹ ಬೆಳಗಾವಿಯ ಎಪಿಎಂಸಿ ಪೊಲೀಸರು ಕಾರುಗಳನ್ನು ವಶಕ್ಕೆ ಪಡೆದು ಕಳ್ಳತನ ಮಾಡಿ ಕಾರು ಬಿಟ್ಟು ಪರಾರಿಯಾಗಿರುವ ಖದೀಮರ ಪತ್ತೆಗೆ ಶೋಧ ಕಾರ್ಯ ನಡೆಸಿದ್ದಾರೆ. ನಗರದ ಎಪಿಎಂಸಿಯ ಪೊಲೀಸರು ಕಾರ್ಯಾಚರಣೆ ನಡೆಸಿ 29 ಲಕ್ಷ ಮೌಲ್ಯದ 2 ಕಾರುಗಳು ವಶಕ್ಕೆ ಪಡೆದಿದ್ದು, ದಿನಾಂಕ 10 ರಂದು ಎಪಿಎಂಸಿ ಪೊಲೀಸ್ ಠಾಣೆಯ ಹದ್ದಿಯ ಪ್ರಿಯಾಂಕಾ ಚೇತನ್ ಅಜರ್ಕೇರ್ ಇವರು ತಮ್ಮ ಮನೆಯ ಮುಂದೆ ನಿಲ್ಲಿಸಲಾಗಿದ್ದ ಕಿಯಾ ಸೆಲ್ಫ್ 5 ಸೀಟರ್ ಕಾರ್ ನಂಬರ್ KA 22 MC 8122 ಕಳ್ಳತನವಾಗಿರುವ ಬಗ್ಗೆ ಎಪಿಎಂಸಿ ಪೊಲೀಸ್ ಠಾಣೆಯ ಗುನ್ಹಾ ನಂಬರ್ 82/2026 ಕಲಂ 303 2 ಭಾರತೀಯ ನ್ಯಾಯ ಸಂಹಿತೆ 2023 ಪ್ರಕರಣ ದಾಖಲು ಮಾಡಿಕೊಂಡು ತನಿಖೆ ಕೈಗೊಂಡಿದ್ದು ಇತ್ತು. ಈ ಕಳ್ಳತನ ಪ್ರಕರಣವನ್ನು ಪತ್ತೆ ಹಚ್ಚುವ ನಿಟ್ಟಿನಲ್ಲಿ ಬೆಳಗಾವಿ ನಗರ ಪೊಲೀಸ್ ಠಾಣೆಯ ಆಯುಕ್ತರು, ಪೊಲೀಸ್ ಉಪ ಆಯುಕ್ತರು, ಪೊಲೀಸ್ ಉಪ ಆಯುಕ್ತ ಹಾಗೂ ಸಹಾಯಕ ಪೊಲೀಸ್ ಆಯುಕ್ತರು ಖಡೆ ಬಜಾರ್ ಉಪವಿಭಾಗದ ಮಾರ್ಗದರ್ಶನದಲ್ಲಿ ಎಪಿಎಂಸಿಯ PIU S ಔಟಿ ಇವರ ನೇತೃತ್ವದಲ್ಲಿ ತಂಡವು ದಿನಾಂಕ 12 ರಂದು ಪ್ರಕರಣದಲ್ಲಿ ಕಳ್ಳತನವಾದ ಕಾರನ್ನು ಮಹಾರಾಷ್ಟ್ರದ ಮುಂಬೈಗೆ ಹೋಗಿ ಪ್ರಕರಣ ದಾಖಲಾಗಿ 24 ಗಂಟೆಯಲ್ಲಿ ಪತ್ತೆಯನ್ನು ಹಚ್ಚಿದ್ದಾರೆ. ಅದಲ್ಲದೆ ಧಾರವಾಡ ಸಬ್ ಅರ್ಬನ್ ಪೊಲೀಸ್ ಠಾಣೆಯಲ್ಲಿ ಕಳ್ಳತನವಾದ ಹುಂಡೈ ಕಂಪನಿಯ ಕಾರನ್ನು ಸಹ ಪತ್ತೆ ಮಾಡಿದ್ದು, ಈ 2 ಕಾರುಗಳನ್ನು ಕಳ್ಳತನ ಮಾಡಿದ ಆರೋಪಿತರು 2 ಕಾರುಗಳನ್ನು ಬಿಟ್ಟು ಪರಾರಿಯಾಗಿದ್ದು, ಅವರನ್ನು ಪತ್ತೆ ಮಾಡುವ ನಿಟ್ಟಿನಲ್ಲಿ ತನಿಖೆಯ ಕೆಲಸವನ್ನು ಮುಂದುವರೆದಿದ್ದಾರೆ. ಈ ಪ್ರಕರಣ ಪತ್ತೆ ಮಾಡುವಲ್ಲಿ ಎಪಿಎಂಸಿ ಪೊಲೀಸ್ ಠಾಣೆಯ PSI SK ಹೊಳೆನ್ನವರ್, ASI MA ಪಾಟೀಲ್ ಹಾಗೂ ಸಿಬ್ಬಂದಿ ಜನರಾದ DC ಸಾಗರ್, ಬಸವರಾಜ ನರಗುಂದ, ಗೋವಿಂದಪ್ಪ ಪೂಜಾರ, ರಫೀಕ್ ಮುಜಾವರ್, ಶಿವಾಜಿ ಚೌಹಾಣ್, ರಮೇಶ್ ಪಾಟೀಲ್ ಇವರ ಪ್ರಶಂಸನೀಯ ಕೆಲಸ ಮಾಡಿದ್ದು, ಇವರಿಗೆ ಪೊಲೀಸ್ ಆಯುಕ್ತರು, ಪೊಲೀಸ್ ಉಪವಿಭಾಗದ ಆಯುಕ್ತರು ಹಾಗೂ ಉಪ ಪೊಲೀಸ್ ಆಯುಕ್ತರು ಸೇರಿಕೊಂಡು ಇವರಿಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ.